ಜನ ಒಂದು ರಾಜಕೀಯ ವ್ಯಕ್ತಿಯನ್ನ ಯಾವ ತರ ನಂಬ್ತಿದ್ದಾರೆ ಇಲ್ಲ ಅವ್ನ ಟ್ರಾಜಿಡಿಯಲ್ಲಿ ಯಾವ ತರ ಬೀಳ್ತಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಒಂದು 3-4 ಅವರ್ಸ್ ಬ್ಯಾಕ್ ಈ ಇನ್ಸಿಡೆಂಟ್ ನಡೆದಿರೋದು. ಆ ವಿಡಿಯೋ ಮಾಡಿರೋಂಗೆ ಒಂದು ಸ್ವಲ್ಪ ಆದ್ರೂ ಜ್ಞಾನ ಏನಾದ್ರೂ ಇದೆಯಾ ಅಂತ. ಒಂದು ಒಂದು ಕಾನ್ವಾಯ್ ಕೆಳಗಡೆ ಒಂದು ಮನುಷ್ಯನ ತಲೆ ಬಿದ್ದೋಗಿದ್ರೆ ಆ ವಿಡಿಯೋನ ಮತ್ತೆ ಹಂಗೆ ಸ್ಕ್ರೋಲ್ ಮಾಡ್ಬಿಟ್ಟು ಜಗನ್ನ ತೋರಿಸ್ಬಿಟ್ಟು ಜೈ ಜಗನ್ ಅಂತ ಸ್ಲೋಗನ್ಸ್ ಕೊಡ್ತಿದಾರಲ್ವಾ, ಒಂದ್ ಸ್ವಲ್ಪ ಆದ್ರೂ ಮಾನವತ್ವ ಅನ್ನೋದು ಒಂದ್ ಸ್ವಲ್ಪ ಕೂಡ ಇಲ್ವಾ? ಇಫ್ ಇನ್ ಕೇಸ್ ಆ ವ್ಯಕ್ತಿ ಆಗ್ಲಿ ಗುರು, ಆ ಡ್ರೈವರ್ಗೆ ಒಂದು ಟೈರ್ ಕೆಳಗಡೆ ಒಂದು ಮನುಷ್ಯ ಬಿದ್ದೋಗಿದ್ದಾನೆ ಅಂತ ಒಂದು ಪರಿಜ್ಞಾನ ಕೂಡ ಇಲ್ದಿರ ಆ ವೆಹಿಕಲ್ ನ ಡ್ರೈವ್ ಮಾಡ್ತಿದ್ದಾನೆ ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಲೀಡರ್ ಕುತ್ಕೊಂಡು ನಮಸ್ಕಾರಗಳಾಗ್ತಿದ್ದಾರೆ. ಓಕೆ, ಲೀಡರ್ಗೆ ಗೊತ್ತಾಗಿರಲ್ಲ ಬಿಕಾಸ್ ಏನೋ ಜನ ನುಗ್ಗಲಾಟದಲ್ಲಿ ಏನೋ ಗೊತ್ತಾಗಿಲ್ಲ ಅಂತ. ಬಟ್ ಡ್ರೈವರ್ ಗೊತ್ತಿರತ್ತೆ ಅಲ್ಲಿರೋ ಜನ ಎಷ್ಟು ಜನ ಇದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ ಬಿಟ್ರೆ ಆ ವ್ಯಕ್ತಿನ ಯಾರು ಕಾಪಾಡ್ತಿಲ್ಲ. ಇವ್ರದ್ದು ಈ ಜಗನ್ಮೋಹನ್ ರೆಡ್ಡಿ ಅವ್ರದ್ದು ಇದೇನು ಫಸ್ಟ್ ಟೈಮ್ ಅಲ್ಲ, ಇದುವರೆಗೂ ಆಲ್ಮೋಸ್ಟ್ ತುಂಬಾ ಸಲ ಇದೇ ತರ ಆಗಿದೆ. ಅವ್ರು ಬಂದಾಗ ಯಾರೋ ಒಬ್ಬರು ಮುದುಕರನ್ನ ಗುದ್ಕೊಂಡು ಹೋಗಿರೋದು, ಈ ತರ ಒಂದು ಆಲ್ಮೋಸ್ಟ್ 4-5 ಇನ್ಸಿಡೆಂಟ್ಸ್ ನಡೆದಿದೆ. ಬಟ್ ಗವರ್ಮೆಂಟ್ ಇದ್ರ ಮೇಲೆ ಸಿವಿಯರ್ ಆಕ್ಷನ್ ಅಂತ ತಗೋಬೇಕು. ಬಿಕಾಸ್ ಪ್ರೀವಿಯಸ್ ಜಗನ್ಮೋಹನ್ ರೆಡ್ಡಿ ಅವರು ರೂಲಿಂಗ್ ಪಾರ್ಟಿಯಲ್ಲಿ ಇದ್ದಾಗ ಯಾರೇ ಒಬ್ಬ ವ್ಯಕ್ತಿ ಕೂಡ ಲೈಕ್ ಪವನ್ ಕಲ್ಯಾಣ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಇಲ್ಲ ಲೋಕೇಶ್ ಅವರು ಒಂದು ಅಫಿಷಿಯಲ್ ಮೀಟಿಂಗ್ ಅಂತ ಹೋದಾಗ ಅವರು ಆ ಕಂಪ್ಲೀಟ್ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ತಾ ಇರೋದು ಡ್ಯೂ ಟು ಅದೇ ಈ ತರ ಪಬ್ಲಿಕ್ ಅಲ್ಲಿ ಈ ತರ ಅಂತ ಹೇಳ್ಬಿಟ್ಟು ಅವ್ರ ಮೀಟಿಂಗ್ಸ್ ಎಲ್ಲ ಕ್ಲೋಸ್ ಮಾಡ್ತಿದ್ರು. ಬಟ್ ಇವಾಗ ಅವ್ರು ಯಾವ ಪರ್ಮಿಷನ್ ತಗೊಂಡು ಈ ತರ ಬಹಿರಂಗವಾಗಿ ಸಭೆ ನಡೆಸ್ತಿದಾರೆ ಇಲ್ಲ ಬಹಿರಂಗ ರ್ಯಾಲಿ ನಡೆಸ್ತಿದಾರೆ ಅಂತ ಲೈಕ್ ಗವರ್ಮೆಂಟ್ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಕೇರ್ ತಗೋಬೇಕು. ಅಂಡ್ ಹೋಪ್ ಆ ವ್ಯಕ್ತಿಗಾಗಿರೋ ಅನ್ಯಾಯಕ್ಕೆ ಆದಷ್ಟು ಬೇಗ ಸರ್ಕಾರದ ಕಡೆಯಿಂದ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.